ಗುಡ್ ಮಾರ್ನಿಂಗ್. ಸಾಕಾಗೈತೆ ಅಡಿಕೆ ತೋಟ, ತೆಂಗಿನ ಮರ, ಥಂಡಿ, ಅಲ್ಲಿ ಫಾಗ್. ನಿಮ್ಮ ಕಾರಲ್ಲಿದೆ. ಇವಾಗ ಟೈಮು 6:45. ರೆಡಿ ಆಗಿದ್ದೀನಿ. ಇವಾಗ ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಒಂದು ಫೋರ್ಟ್ ಇದೆಲ್ಲ, ಫೋರ್ಟ್ ಮತ್ತು ಒಂದು ಫಾಲ್ಸ್ ಕವರ್ ಮಾಡೋಣ. ಕವರ್ ಮಾಡಿಬಿಟ್ಟು ಡೈರೆಕ್ಟ್ ಬ್ಯಾಂಗ್ಳೂರ್. ಲಾಸ್ಟ್ ಡೇ ಆಫ್ ದ ಟ್ರಿಪ್. ರೋಡಿಂದ ಹೋಗಿ ಎರಡು ಫಾಲ್ಸ್ ಈ ರೋಡಲ್ಲಿ ಹೋದ್ರೆ ಸಿಕ್ಕುತ್ತೆ. ನಾನು ಈ ಕಡೆ ಬಂದಿಲ್ಲ ಮೊನ್ನೆ. ನಾನು ಬಂದಿದ್ದೆ 15 ವರ್ಷ. ಆ ಕಡೆ ಇರೋದು ಪುರಿನ ತಿಂತೆ ಶಮಿ. ನಾವು ಕುಕ್ಕೆಲಿ ಸ್ಟೇ ಇದ್ದು ನೆಕ್ಸ್ಟ್ ಡೇ ಮಂಜಾರಾಬಾದ್ ಫೋರ್ಟ್, ಇದು ಸಕಲೇಶ್ಪುರದಲ್ಲಿ ಬರುತ್ತೆ. ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿಜ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಿದ್ದಕ್ಕೂ ಅಲ್ಲಿ ನಿಜನೇ ತುಂಬಾ ಬೇಜಾರಾಯಿತು. ಡಿಸಪಾಯಿಂಟೆಡ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಈ ರೀತಿ ಇತ್ತು ಮತ್ತು ಫುಲ್ ಗ್ರೀನರಿ ಇರಬೇಕು, ಆವಾಗ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ಹೋಗಿದ್ದ ಸೀಸನ್ ಅದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಮತ್ತು ಫುಲ್ ಡೆಸ್ಟ್ರಾಯ್ ಆಗಿದೆ ಎಲ್ಲ ಕಡೆನೂ. ಅದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಮತ್ತು ಅಟ್ರಾಕ್ಟಿವ್ ಪ್ಲೇಸ್ ಅಂತ ಅನಿಸಿಲ್ಲ. ಮತ್ತು ಇನ್ನೂ ಒಂದು ಫುಲ್ಲು ಸ್ಟೆಪ್ಸ್ನ ಹತ್ತಿ ಮೇಲೆ ಹೋಗಬೇಕು. ಫುಲ್ಲು ಉಸಿರು ಕಟ್ಟುತ್ತೆ. ಸ್ಟೆಪ್ಸ್ ಹತ್ತೋದಕ್ಕೆ ಸಖತ್ ಕಷ್ಟ ಆಯಿತು ನಮಗೆಲ್ಲರಿಗೂ. ಸರಿ, ಹೇಗೋ ಹತ್ತಿ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಹೋಗಿ ನೋಡ್ಕೊಂಡು ಬನ್ನಿ. ನೀವು ಕೂಡ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಿದ್ವಿ, ಯಾವ ರೀತಿ ಇದೆ ಪ್ಲೇಸ್, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಕೆಳಗಡೆ ಹೋದ್ರೂ ಅಲ್ಲೇ ಹಳ್ಳ, ಏನಿಲ್ಲ. ಬಿಡಮ್ಮ ಅಳಕೆ ಇರವ ನಾವು ತುಂಬ ಬೆಳಗ್ಗೆನೇ ಅಲ್ಲಿ ಬೇಗನೆ ಹೊರಟಿದ್ವಿ. ತುಂಬಾ ಚಳಿ ಇತ್ತು. ಅದರಿಂದ ಜಾಸ್ತಿ ಗಾಳಿ ವಾಯ್ಸೇ ಬರ್ತಾ ಇರ್ಬೋದು ನಿಮಗೆ. ವಾಯ್ಸಲ್ಲಿ ವೀಡಿಯೋ ವಾಯ್ಸಲ್ಲಿ ಗೊತ್ತಾಗ್ತಿರುತ್ತೆ. ತುಂಬ ಬೆಳಗ್ಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಫಾಗ್ ಎಲ್ಲ ಫುಲ್ ಗ್ರೀನರಿ ಇದ್ದಾಗ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಆದರೆ ನಾವು ಹೋಗಿದ್ದ ಟೈಮಲ್ಲಿ ಅಲ್ಲಿ ಯಾವ ಥರ ಗ್ರೀನರಿ ಇರಲಿಲ್ಲ. ಎಲ್ಲ ಪಾಳು ಬಿದ್ದ ಅರಮನೆ ಇರಲ್ವ, ಆ ಥರ ಇತ್ತು. ಅಲ್ಲಿ ಕೂಚೋ. ಗ್ಲಾಸ್ ಜಂಪ್ 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 ಜಂಪ್.
ಗಿರಿ ಹಂಗೆ ಮಗ ಮತ್ತೆ ನೋಡಿ ಬಿದ್ದಿದ್ರೆ ಅಂತ ಭಯ. ಇಲ್ಲಿ ಚೆನ್ನಾಗಿ ಬರ್ತೈತೆ ಆ್ಯಕ್ಚುಲಿ. ಅಲ್ಲ ಹಿಂಗೆ ವಾಕ್ ಮಾಡ್ಕೊಂಬರೋದು ಬರ್ತಾ ಇದೆ ಚೆನ್ನಾಗಿ. ಗೊಂಬೆ ಕೈಯಲ್ಲಿ ಒಂದು ತಿಂಡಿ ಇತ್ತು ಮತ್ತು ನಾನು ಸ್ಟಾರ್ಟಿಂಗೆಲ್ಲ ತೋರಿಸಿದ್ದೆ, ಅದು 90s ಕಿಡ್ಸ್ಗೆ ಗೊತ್ತಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸರಿ ಅದನ್ನು ಈಸ್ಕೊಂಡು ತಿಂದ್ಕೊಂಡು ನಾವು ಕೂಡ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ, ಬ್ಯಾಂಗ್ಳೂರಿಗೆ ಹೊರಟ್ವಿ. ಅದಾದಮೇಲೆ ನಾವು ಶಿವಸೂರ್ಯ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ನಿಲ್ಲಿಸಿದ್ವಿ. ಓಕೆನಾ, ಬ್ರೇಕ್ಫಾಸ್ಟ್ ಇದೆಯಾ ಏನು ಕೇಳೋಣ ಅಂತ. ಬಟ್ ಅವ್ರು ನೋಡಿದ್ರೆ ಏನು ರೆಡಿನೇ ಇಲ್ಲ ಅಂದರು. ಇಷ್ಟು ದೊಡ್ಡ ಹೋಟೆಲಲ್ಲಿ ಮೇನ್ ರೋಡ್ ಇಟ್ಕೊಂಡು ಏನು ಫುಡ್ ರೆಡಿ ಇಲ್ಲ ಅಂದರು. ಒಂದು 2 ಕಡೆ ಹಂಗೆ ಆಯಿತು ಸೇಮು. ಮತ್ತು ನಾವು ವಾಪಸ್ ಹೊರಟ್ವಿ. ಇಲ್ಲೂ ಕೂಡ ಹಾಗೆ ಹೇಳಿದ್ರು, ರಾಘವೇಂದ್ರ ವೈಭವ್ ಅಂತ. ಏನ್ ಬೇಕು? ಚೆನ್ನಾಗಿರುತ್ತೆ. ಖುಷಿ ನೋಡೋದಕ್ಕೆ ಆಡ್ತಾ ಇದೆಲ್ಲ. ಬಾ ಹೋಗೋಣ, ಹೋಗಿ ಬರೋಗ್ರಿ. ಪಪ್ಪ ಬೈತ್ ನಡಿಯೋಲ್ಲ. ತಗೋಯ್ತು ಬೇಬಿ, ಅಲ್ಲಿ ನೋಡಲ್ಲಿ. ಅಲ್ಲೋಡಲ್ಲಿ ನಿನ್ ಮಗಳು. ಏ ಅಮ್ಮ, ಅಲ್ಲೋಡು ಗಾಳಿಗೂ ಅದಕ್ಕೂ ಸಕ್ಕತ್ತಾಗೈತಲ್ಲ. ಅಲ್ಲೋಡು ನಿಜವಾಗ್ಲೂ ಆಂಜನೇಯ ಫಿಲಮ್ ಅಲ್ಲಿ ತೋರಿಸ್ತಾರ. ಏನದು ಮಾಮಿ ಶೀಲ್ಡ್ ತರ ಏನಾದ್ರು ಹಾಕ್ಬೇಕು ಕಣ್ಬೇಬಿ. ಅಲ್ವಾ ಹಂಗ್ ಕಾಣಿಸ್ತೈತಿ ದೇವ್ರಲ್ಲ. ಈ ಜೀವಿ ನೋಡು. ಭಕ್ತಿ ವಿಧನಗೆರೆ ಬಸ್. ಯಾಕೆ ಎಲ್ಲೂ ಹೋಗ್ಬಾರ್ದು, ಅರ್ಥ ಮಾಡ್ಕೊ. ಇದೇನ್ ಬೇಬಿ? ಅದಕ್ಕೆ ಆಗುತ್ತೆ ಅಂತ ಅವ್ರು ಫೋನ್ ಮಾಡೋರೆ, ಇನ್ನ ಕನ್ಫರ್ಮ್ ಮಾಡಿ. ಒಳಗಡೆನೂ ಇದೆ ಅನ್ಸುತ್ತೆ ಬೇಬಿ, ಇನ್ನು ಅಲ್ಲೋಡಲ್ ಒಳಗಡೆ. ಲಾಸ್ಟ್ ಡೇ, ಲಾಸ್ಟ್ ಟ್ರಿಪ್. ಏನನ್ಸ್ತಾ ಇದೆ ಗೊಪ್ಸಿ? ಹೇಗಿತ್ತು ಟ್ರಿಪ್ ಇಷ್ಟ ದಿನ? ಆಮೇಲೆ ತುಂಬ ಟೈರ್ಡ್ ಅನ್ಸ್ತದೆ. ಆಲ್ಮೋಸ್ಟ್ 1400 ಕಿಲೋಮೀಟರ್. ಚೆನ್ನಾಗಿತ್ತು. ಮನೆಗೆ ಹೋಗ್ಬೇಕು, ಮತ್ತೆ ಅದೇ ಕೆಲಸ. ಅಲ್ಲಿ ಇರೋದು ಫೋಟೋ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಸಾಕಾದ ಬಂದೈತಿ ಅಂತ. ನೀವು ಯಾವ ಊರು? ಅದಕ್ಕೆ ವ್ಲಾಗು ಟ್ರಿಪ್ನ ಕೊನೆಯ ವ್ಲಾಗ್ ಆಗಿರುತ್ತೆ. ಸೊ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕಾಗಿಲ್ಲ, ಯಾಕಂದರೆ ನಾವು ಲಾಸ್ಟ್ ಡೇ ಟ್ರಾವೆಲಿಂಗ್ ಮಾಡ್ತಿರೋದು ಬ್ಯಾಂಗ್ಳೂರ್ಗೆ ಆಗಿರೋದ್ರಿಂದ ಸುಮ್ಮನೆ ಒಂದು ಪ್ಲೇಸ್ ಮಾತ್ರ ಫುಲ್ ಡೀಟೇಲಾಗಿ ನೋಡಿದ್ವಿ. ಒಂದು ಫೋರ್ಟು, ಇನ್ನೂ ಒಂದು ಲೈಕ್ ಬಿದ್ದನಗೆರೆ, ಅಲ್ಲಿ ಒಳಗಡೆ ಎಲ್ಲ ಹೋಗಿಲ್ಲ ದರ್ಶನಕ್ಕೆ, ಯಾಕಂದರೆ ಕುಕ್ಕೆಯಿಂದ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬರ್ತಿದ್ವಿ, ಎಲ್ಲೂ ಹೋಗಬಾರ್ದಲ್ವ. ಸೊ ಅದಕ್ಕೋಸ್ಕರ ದರ್ಶನ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಮಾರನೇ ದಿವಸ ಬಿಟ್ಟಿದ್ದು. ಕುಕ್ಕೆ ಹಿಂದಿನ ದಿನವೇ ದರ್ಶನ ಆಗಿಬಿಟ್ಟಿತ್ತು.
ಬಟ್ ಸ್ಟೇ ಇದ್ದು ಮಾರನೇ ದಿವಸ ಬಿಟ್ಟಿದ್ದು, ಅದರಿಂದ ನಾವೆಲ್ಲೂ ಹೋಗಿಲ್ಲ. ಇನ್ನು ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ಫೋಟೋಸ್ನೆಲ್ಲ ಇಟ್ಕೊಂಡು ನಾವು A to B ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನೂ ಒಂದು ಪ್ಲೇಸ್, ವಾಟರ್ ಪ್ಲೇಸಲ್ಲಿ ನೀರಲ್ಲಿ ಆಟ ಆಡಿದ್ವಿ, ಬಟ್ ಅದರದ್ದು ವ್ಲಾಗ್ ಮಾಡ್ಕೊಂಡಿಲ್ಲ ನಾನು. ಅದಾದಮೇಲೆ ಮತ್ತೆ ಬಿದನಗೆರೆ ಆದಮೇಲೆ ಮತ್ತೆ ಊಟಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು, ಕಾಫಿ ಕೆಟ್ಟೆ ಅಂತ. ಸೊ ಊಟನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಡೈರೆಕ್ಟ್ ಮನೆಗೆ ಹೊಟ್ವಿ. ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ದು ಫೋಟೋಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ರೆಗ್ಯುಲರ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಮುಖ್ಯ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಓಕೆನಾ? ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾವ ಥರ ವೀಡಿಯೋ ಬೇಕು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಕೊಡ್ಬೋದು. ಸೊ ನಾನು ನೆಕ್ಸ್ಟ್ ವ್ಲಾಗ್ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.